ಜಿಲ್ಲಾಧ್ಯಕ್ಷರು ಹಾಗೂ ನಗರಾಭಿವೃದ್ಧಿ ಅಧ್ಯಕ್ಷರಾದ ಮಾನ್ಯ ಗೌರವಾನ್ವಿತ ತಾಸ್ಬಿ ಸಾಹೇಬ್ರೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಹಿರಿಯ ನಾಯಕರಾದ ಕೆ ಮಾಧುಸ್ವಾಮಿ ಅವರೇ ಹಾಗೂ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ನ ಸಕ್ರಿಯ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯ ನಾಯಕರಾದ ಹಾಗೂ ಕೆಪಿಸಿಸಿ ಸದಸ್ಯರಾದ ಮಧುಗೌಡರು ಅವರಿದ್ದಾರೆ ಹಾಗೂ ನಮ್ಮ ಜೊತೆಗೆ ಪ್ರೊಫೆಷನಲ್ ಸೆಲ್ ಉಪಾಧ್ಯಕ್ಷರಾದಂಥ ಗುರುರಾಜ್ ಅವರು ಕೂಡ ಇದ್ದಾರೆ, ಸೀಮಾದ್ರಿ ಗುರುಗಳು ಇದ್ದಾರೆ. ನಮಗೆಲ್ಲ ತಿಳಿದಿರುವಂತೆ ಇವತ್ತು ಈ ಒಂದು ಮಧುಗೌಡರು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ತಮಗೆಲ್ಲ ಇವತ್ತು ತಿಳಿದೇ ಇದೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಸುಮಾರು ರಾಜ್ಯದಲ್ಲಿ 2 ವರ್ಷಕ್ಕೆ ಸನಿಹ ಆಗ್ತಾ ಇದೆ. ನಾವೇನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಏನು ಜನಾಕ್ರೋಶ ಇತ್ತು, ರಾಜ್ಯದ ಜನರನ್ನು ಯಾವ ರೀತಿಯಾಗಿ BJPಯವರು ನಡೆಸಿಕೊಂಡ್ರು, ಕೊರೋನಾ ಅಂತಹ ಮಹಾಮಾರಿ ಸಂದರ್ಭದಲ್ಲಿ ಕೂಡ ಯಾವ ರೀತಿ BJPಯವರು ಭ್ರಷ್ಟಾಚಾರ ಮಾಡಿದ್ರು, ಸೊ ಯಾವ ರೀತಿಯಾಗಿ ಭ್ರಷ್ಟಾಚಾರ 40%ಗೆ ಈ ರಾಜ್ಯದಲ್ಲಿ ತಾಂಡವಾಡ್ತು, ಯಾವ BJP ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ನಂಬರ್ 1 ಸ್ಥಾನಕ್ಕೆ ಏರಿದ್ರು. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಜನ ಒಂದು ಆಕ್ರೋಶಗೊಂಡು ಈ ಕರ್ನಾಟಕದಲ್ಲಿ ಖಂಡಿತವಾಗೂ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಸದುದ್ದೇಶದಿಂದ ಜನರ ಹಿತಕ್ಕಾಗಿ ನಾವು ಕೊಟ್ಟಂಥ ಕಾಂಗ್ರೆಸ್ನವರು ಏನು ಭರವಸೆಗಳಿದ್ವು, ಸೊ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಕನಿಷ್ಠ ನಾವು 135 ಸ್ಥಾನಗಳನ್ನು ಈ ರಾಜ್ಯದಲ್ಲಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡ್ತೀವಿ. ಎರಡನೇದಾಗಿ ತದನಂತರ ನಮ್ಮ ಸರ್ಕಾರ ನಾವು ಏನು ಜನರಿಗೆ ನುಡಿದಿದ್ವಿ, ಸೊ ಅದನ್ನು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ನಮ್ಮ ರಾಜ್ಯದ ನಾಯಕರ ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಆದಂತಹ ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರು ಕೂಡ, ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು, ಪಕ್ಷದ ಎಲ್ಲ ಕಾರ್ಯಕಾರಿ ಸಮಿತಿಯ ನಾಯಕರುಗಳು ಸೇರಿಕೊಂಡು ನಾವು ನುಡಿದಂತೆ ನಡೆದು ನಾವು ಏನು ಭರವಸೆಯನ್ನು ಈ ರಾಜ್ಯದ ಜನತೆ ನೀಡಿದ್ವಿ ಈಡೇರಿಸಿ. ಸೊ ತದನಂತರ ಈಗ BJPಯವರು ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಒಂದು ಜನಪ್ರಿಯತೆಯನ್ನು 5 ಏನು ಪಂಚ ಗ್ಯಾರಂಟಿಗಳನ್ನು ಜಾರಿ ಮಾಡಿ ಇಡೀ ರಾಷ್ಟ್ರದಲ್ಲಿ ಮಾದರಿ ಸರ್ಕಾರವನ್ನು ನೀಡಿದಂಥ ಕಾಂಗ್ರೆಸ್ ಪಕ್ಷದ ಜನಪ್ರಿಯತೆಯನ್ನು ಸಹಿಸಲಾರದೆ ಇದು ಯಾವಾಗ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನರ ಬದುಕಿನ ಹಕ್ಕಿನ ರಕ್ಷಣೆ ಮಾಡತಕ್ಕಂಥ ಸರ್ಕಾರ ಅನ್ನೋ ಒಂದು ಮಾತು ಇಡೀ ರಾಷ್ಟ್ರದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ BJP ಸರ್ಕಾರ, ಈ BJP ಏನು ನಾಯಕರುಗಳಿದ್ದಾರೆ ಅವರು ಏನಾದರೂ ಮಾಡಿ ಈ ಕಾಂಗ್ರೆಸ್ನ ಜನಪ್ರಿಯತೆಯನ್ನು ಕುಗ್ಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸರಾಗವಾಗಿ ನಡ್ಕೊಂಡು ಹೋಗ್ತಕ್ಕಂಥ ಕಾಂಗ್ರೆಸ್ ನಮ್ಮ ಈ ರಾಜ್ಯದ ಆಡಳಿತವನ್ನು ಜನರ ಕಲ್ಯಾಣ ರಾಜ್ಯವಾಗಿ ಮಾರ್ಪಡುವಂತಹ ಇಂಥ ಸಂದರ್ಭದಲ್ಲಿ ಎಲ್ಲ ಜನರು ಕೂಡ ಸುಖ ಬಾಳ್ವೆಯನ್ನು ನಡೆಸಿ ಇವತ್ತು ಪ್ರತಿಯೊಬ್ಬರೂ ಕೂಡ ಘನತೆಯಿಂದ ಜೀವನವನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಗ್ಯಾರಂಟಿಯನ್ನು ನೀಡಿದಂಥ ಯಶಸ್ವಿ ಸರ್ಕಾರದ ಬಗ್ಗೆ ಸುಳ್ಳು ಜನಾಕ್ರೋಶಗೊಂಡಿದ್ದಾರೆ ಅಂತಕ್ಕಂತಹ ಒಂದು ಭಾವನೆಯನ್ನು ಸ್ವಯಂ ಘೋಷಿತವಾಗಿ ಬಿತ್ತಲು ಏನು BJP ರಾಜ್ಯಾಧ್ಯಕ್ಷರು ಜನಾಕ್ರೋಶ ಯಾತ್ರೆಯನ್ನು ಹಮ್ಮಿಕೊಡ್ತೀವಿ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅವರಿಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ರು. ಏನಂತ ಹೇಳಿದ್ರೆ, ನಿಜವಾಗೂ ಯಾವುದೇ ಒಂದು ಜನಾಕ್ರೋಶಗೊಂಡಿರ್ತಕ್ಕಂಥದ್ದು ಯಾರ ಮೇಲೆ? ಇವತ್ತು ಈ ರಾಷ್ಟ್ರದಲ್ಲಿ 2014ರಲ್ಲಿ ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದು ಇವತ್ತು ಕಪ್ಪು ಹಣವನ್ನು ತಂದು ಎಲ್ಲರಿಗೆ ಹಂಚ್ತೀವಿ, ಬ್ಯಾಂಕ್ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿ ಪ್ರತಿ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ದೇಶದ ಪರಿಸ್ಥಿತಿ ಏನಾಗಿದೆ? ಉದ್ಯೋಗ ಕೊಡೋದಿರಲಿ, ಇವತ್ತು ಜನ ಎಲ್ಲ ಕಡೆ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ರಾಷ್ಟ್ರದಲ್ಲಿ. ಸೊ ಇವತ್ತು ಕರ್ನಾಟಕಕ್ಕೆ ಬರ್ತಕ್ಕಂಥ ಅನುದಾನ ಇವತ್ತು ನಮ್ಮಿಂದ ಏನು ಟ್ಯಾಕ್ಸನ್ನು ಸೆಂಟ್ರಲ್ ಗೌರ್ಮೆಂಟ್ ಪಡಿತಾ ಇದೆ, ಆದರೆ ನಮಗೆ ಯಾವುದೇ ಹಕ್ಕನ್ನು ಅವರು ಏನು ತೆರಿಗೆ ಹಣನ ವಾಪಸ್ ಕೊಡುವಲ್ಲಿ ನಾವು ಕೋರ್ಟ್ಗೆ ಹೋಗಿ ವಾಪಸ್ ತಗೊಬರ್ಬೇಕಾಯಿತು. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು
ಜನಾಕ್ರೋಶ ಅಂತಕ್ಕಂಥ ಯಾತ್ರೆಯನ್ನು ಬಿಜೆಪಿಯವರು ಸುಮ್ಮನೆ ಅಂದ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಸಲಹೆ ಕೊಡ್ತದೆ ಅಂತ ಹೇಳಿದ್ರೆ, ನೀವು ಜನಾಕ್ರೋಶ ಯಾತ್ರೆ ಮಾಡಿ, ಎಲ್ಲಿ ಮಾಡಿ, ಏನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು ನುಡಿದಂತೆ ನಡೆದಿಲ್ಲ, ಈ ಜನರಿಗೆ ಉದ್ಯೋಗವನ್ನು ಕೊಟ್ಟಿಲ್ಲ, ಇವತ್ತು ಜನರ ಮೇಲೆ ಬರೆಯನ್ನ ಎಳಿತಾ ಇದ್ದಾರೆ. ಇವತ್ತು ಬಹಳ ಮುಖ್ಯವಾದ ವಿಷಯ ಅಂತಂದ್ರೆ ನಾವು ಕಲಿರ್ತಕ್ಕಂಥದ್ದು ಬೆಲೆ ಏರಿಕೆ. ಸೊ ಅವೆಲ್ಲ ವಿಷಯಗಳು ಇದ್ದಾಗ್ಯೂ ಕೂಡ ಬಹುಮುಖ್ಯವಾಗಿ ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ ಬೆಲೆ ಏರಿಕೆ. ಇವತ್ತು ಸಾಮಾನ್ಯ ಪ್ರಜೆ ಗ್ರಾಹಕ ಏನಿದ್ದಾನೆ, ಇವತ್ತು ಸಾಮಾನ್ಯ ಪ್ರಜೆಗಳು ಇವತ್ತು ಈ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಸೊ ಅದರದೊಂದು ನೀವು 2014ರಲ್ಲಿ ಮನಮೋಹನ್ ಸಿಂಗ್ ಯುಪಿ ಇದ್ದಂತ ಸರ್ಕಾರದಲ್ಲಿ ಇವತ್ತು ಯಾವುದು ನೀವು ಕಂಪ್ಯಾರಿಸನ್ ದಯಮಾಡಿ ತಾವು ನೋಡ್ಬೇಕಾಗುತ್ತೆ. ಇವತ್ತು ಎಷ್ಟು ಹಾಗೂ ಇದು ಬೆಲೆ ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ತಾವು ನೋಡಿದಾಗ ಇವತ್ತು ಖಂಡಿತವಾಗೂ ನೋಡಿ, 2024ರಲ್ಲಿ ಇವತ್ತು ಏನು ಪೆಟ್ರೋಲ್ ಬೆಲೆ 102 ರೂಪಾಯಿಗಿದೆ. ಅದೇ 2014ರಲ್ಲಿ 72 ರೂಪಾಯಿ ಪೆಟ್ರೋಲ್, ಇವತ್ತು 102 ರೂಪಾಯಿಗಾಗಿದೆ. ಡೀಸೆಲ್ ಬೆಲೆ 2014ರಲ್ಲಿ 55 ರೂಪಾಯಿ 48 ಪೈಸೆ ಇತ್ತು, ಆದ್ರೆ ಇವತ್ತೇನಾಗಿದೆ 88 ರೂಪಾಯಿ ಆಗಿದೆ. LPG ಗ್ಯಾಸ್ ನೋಡಿ, ಯಾಕಂತ ಹೇಳಿದ್ರೆ ಇವತ್ತು ಸಾಮಾನ್ಯ ಜನರು ಏನು ಅಗತ್ಯ ವಸ್ತುಗಳು, ಇವು ಬಹಳ ಮುಖ್ಯ ಅಗತ್ಯ ವಸ್ತುಗಳು. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾವು ಸೌದೆ ಒಲೆ ಬಿಡಿಸ್ಬಿಡ್ತೀವಿ, ಎಲ್ಲರಿಗೂ LPG ಸಂಪರ್ಕ ಕೊಟ್ಬಿಡ್ತೀವಿ ಅಂತೇಳಿ ಮಹಿಳೆಯರ ಓಟುಗಳನ್ನ 2014ರಲ್ಲಿ ಕೊಡೋದು ನರೇಂದ್ರ ಮೋದಿ ಅವರು. ಆದ್ರೆ ಆ ಮಹಿಳೆಯರಿಗೆ ಇವತ್ತು ಕಣ್ಣಲ್ಲಿ ಹೊಗೆ ಇಲ್ಲದೆ ಕಣ್ಣೀರು ಬರ್ಸಂತ ಪರಿಸ್ಥಿತಿಗೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಿದೆ ಅನ್ನೋದಕ್ಕೆ ನೀವು ಅಂಕಿ ಸಂಖ್ಯೆಗಳನ್ನು ನೋಡಿ. ನಾವ್ ಹೇಳ್ತಕ್ಕಂಥದ್ದಲ್ಲ, ಅಂಕಿ ಸಂಖ್ಯೆನೇ ನೋಡಿ. 61 ರೂಪಾಯಿ 8 ಪೈಸೆ ಇದ್ದಂತ ಏನು LPG 1234 ರೂಪಾಯಿ 2014ರಲ್ಲಿ ಇತ್ತು, ಆದ್ರೆ ಇವತ್ತೇನಾಗಿದೆ 1105 ರೂಪಾಯಿ ಆಗಿದೆ. ಅಂದ್ರೆ ಇಲ್ಲಿಂದ ಎಲ್ಲಿಗೆ ಸುಮಾರು 50% 60% ಕೇವಲ 10 ವರ್ಷದಲ್ಲಿ ಏರಿಕೆ ಆಗಂತ ಏನಾದರೂ ಜನಪ್ರಿಯತೆ ಕೊಡ್ತಕ್ಕಂಥ ಸರ್ಕಾರ ಇದ್ರೆ ಅದು ಬಿಜೆಪಿ. ಈಗ ಹೇಳಿ ನೋಡೋಣ, ನಾವು ಯಾರ ವಿರುದ್ಧವಾಗಿ ಈ ಬಿಜೆಪಿ ಅವರು ಸ್ಟ್ರೈಕ್ ಜನಾಕ್ರೋಶ ಮಾಡಬೇಕು? ಸನ್ಮಾನ್ಯ ಖಂಡಿತವಾಗೂ ಇವರು ನಿಜವಾಗೂ ಬಿಜೆಪಿ ಅವರಿಗೆ ಈ ರಾಜ್ಯದ ಬಗ್ಗೆ ಏನಾದರೂ ಕಾಳಜಿ ಇದ್ರೆ ಇವರು ಕೇಂದ್ರ ಸರ್ಕಾರದ ಅವರೇನು ನರೇಂದ್ರ ಮೋದಿ ಅವರಿದ್ದಾರೆ ಅಲ್ಲಿ ಹೋಗಿ ಇವರು ಜನಾಕ್ರೋಶದ ಯಾತ್ರೆಯನ್ನ ಇವರು ಮಾಡಬೇಕಾಗ್ತದೆ, ಯಾರು ಸನ್ಮಾನ್ಯ ವಿಜಯೇಂದ್ರ ಅವರು. ಸೊ ಅದ್ರ ಜೊತೆಯಲ್ಲಿ ಇವತ್ತು ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಗೆ ತಗೊಳ್ಳಿ, ಭದ್ರಾ ಮೇಲ್ದಂಡೆ ಯೋಜನೆ. ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಅವ್ರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು, ಆದ್ರೆ ಕೊಡ್ಲಿಲ್ಲ. ಸೊ ಇದರಿಂದ